ಅಣ್ಣ ಈ ಕಡೆ ನೋಡಿ, ಗೌರವ ಅಧ್ಯಕ್ಷರೇ. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದಂತ ಸಮಾಜ ರಕ್ಷಣಾ ಸೇನೆ ಸಂಘಟನೆಯ ಎಲ್ಲ ಪದಾಧಿಕಾರಿ ಸದಸ್ಯರುಗಳು ಹಾಗೂ ಬಂಧು ಮಿತ್ರ ಸ್ನೇಹಿತರು ಮತ್ತು ಮಾಧ್ಯಮ ಮಿತ್ರರು ತಮ್ಮೆಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ. ಇವತ್ತೇನು ಈ ಸಂಘಟನೆ ಕಟ್ಟಿದ ಸಮಾಜ ರಕ್ಷಣಾ ಸೇನೆ ಸಂಘಟನೆನ ಇದರಲ್ಲಿ ನಾನು ಮುಂದಿನ ದಿನಗಳಲ್ಲಿ ಮತ್ತು ಪ್ರಸ್ತುತ ನಾವು ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಸಾಮಾಜಿಕ ನ್ಯಾಯದ ಪರವಾಗಿರ್ತೀವಿ, ಮತ್ತೆ ನೊಂದವರ ಪರ ಇರ್ತೀವಿ, ಮತ್ತೆ ಯಾರು ತುಳಿತಕ್ಕೊಳಗಾದ್ರೂ ಅವ್ರ ಪರ ಇರ್ತೀವಿ. ಜೊತೆಗೆ ಅವ್ರಿಗೆ ಆಗಿರುವಂತಹ ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ, ಮುಂದೆನೂ ಮಾಡ್ತೀವಿ. ಇವತ್ತು ನನ್ನ ಹುಟ್ಟುಹಬ್ಬ ದಿವಸ ಇವರೆಲ್ಲ ಬಂದು ನನ್ನ ಶುಭಾರೈಸಿದರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಸಮಾಜ ರಕ್ಷಣಾ ಸಂಘಟನೆಯಿಂದ ಎಲ್ಲಿ ಸಾರ್ವಜನಿಕ ಅನ್ಯಾಯ ಆಗುತ್ತೋ ಈ ಸಂಘಟನೆ ಅಲ್ಲಿ ಇರ್ತದೆ. ಈಗಾಗಲೇ ನಾವು ಸಾಕಷ್ಟು ಭ್ರಷ್ಟಾಚಾರ ಅಧಿಕಾರಿಗಳು ವಿರುದ್ಧನೂ ಫೈಲ್ ಮಾಡಿದೀವಿ, ನಡೀತಾ ಇದೆ. ಹೀಗೆ ಹಲವಾರು ಪ್ರಕರಣಗಳನ್ನ ನಾವು ಬೇಯಿಸಿ ನ್ಯಾಯ ಒದಗಿಸಿದೀವಿ. ಜೊತೆಗೆ ಈಗ ಮೈಸೂರಲ್ಲಿ ಅದು ವಿಶೇಷವಾಗಿ ಭೂ ಕಬ್ಜೆ ಒಂದು ಮಾಫಿ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ನಾವು ಈಗ ಈ ನನ್ನ ಹುಟ್ಟುಹಬ್ಬ ದಿವಸದಿಂದ ಪಣ ತೋರ್ತಾ ಇದೀನಿ. ಈಗಾಗಲೇ ಸರ್ವೆ ನಂಬರ್ಗಳು ದೇವನೂರಲ್ಲಿ ಸಾಕಷ್ಟು ಸರ್ವೆ ನಂಬರ್ಗಳು ಅಕ್ರಮ ಕಟ್ಟಡಗಳು ಇರ್ತಾ ಇದಾವೆ. ಅದ್ರ ಬಗ್ಗೆ ಹೋರಾಟ ಈಗ ಇವತ್ತಿಂದ ನಾನು ಪ್ರಾರಂಭ ಮಾಡ್ತಾ ಇದೀನಿ. ಅಚಲವಾದ ಹೋರಾಟ ಇರ್ತದೆ. ಆ ಭೂಮಿ ಏನ್ ಸರ್ಕಾರದ ಭೂಮಿಗಳು ಇರ್ತದೆ ವಾಪಸ್ ತರಿಸ್ಕೊಳ್ಳೋದು. ಜೊತೆಗೆ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರಿಗೆ ಸರಿಯಾದ ಸಮಯಕ್ಕೆ ಖಾತೆ ಆಗ್ಲಿ ಇನ್ನೊಂದಾಗ್ಲಿ ಅವರ ಕಷ್ಟಗಳಿಗೆ ಸ್ಪಂದನೆ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಸರ್ಕಾರದ ಗಮನ ತಂದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟಗಳು ಇರ್ತದೆ. ಕನ್ನಡ ನಾಡು ನುಡಿ ಸಂಸ್ಕೃತಿಗೆ ನಾವು ಯಾವತ್ತೂ ಅದ್ರಿಗೆ ನಾವು ಶಕ್ತಿಯಾಗಿ ನಿಲ್ತೀವಿ, ಚಿರಋಣಿಯಾಗಿದ್ದೀವಿ. ಕನ್ನಡ ನಾಡು ಕರ್ನಾಟಕದ ಜನತೆಗೆ ಯಾವುದೇ ರೀತಿ ಒಂದು ಚೂರು ಸಣ್ಣ ಒಂದು ಸಮಸ್ಯೆ ಆದ್ರೂ ಈ ಸಮಾಜ ಅಲ್ಲಿರ್ತದೆ. ಜೊತೆಗೆ ನಾವು ಈಗಾಗಲೇ ಸಂಘಟನಾ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ಮಾಡಿದ್ದೀವಿ. ಕನ್ನಡದ ನೆಲ ಸಂಸ್ಕೃತಿ ನಾಡನ್ನು ಉಳಿಸೋಕೆ ನಾವು ಪಣ ತೊಡ್ತೀವಿ ಅಂತ ಹೇಳ್ತಾ ನಮ್ಗೆ ಬಹಳ ಅತೀವ್ರ ಸಂತೋಷ ಆಗ್ತಿದೆ. ಜೊತೆಗೆ ನಮ್ಮ ಸಂಘಟನೆ ಬಹಳ ಕಡಿಮೆ ಅವಧಿಯಲ್ಲಿ ಹೆಚ್ಚುವರಿ ಕೆಲಸಗಳು ಮತ್ತೆ ಸಾಕಷ್ಟು ಜನಪರ ಕೆಲಸಗಳು ಮಾಡಿದೆ. ನಾನು ಆಕ್ಚುಲಿ ಹುಟ್ಟುಹಬ್ಬ ದಿವಸ ಇತ್ತು, ಅಂಧ ಮಕ್ಕಳ ಒಂದು ಸಂಸ್ಥೆ ಇದೆ, ಅಲ್ಲಿಗೆ ಬಟ್ಟೆ ಪುಸ್ತಕ ವಿತರಣೆ ಮತ್ತು ಉಚಿತ ಊಟ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿದೀನಿ. ಅದನ್ನ ಮಾಡ್ತಾ ಇದೀನಿ. ಜೊತೆಗೆ ಇವತ್ತು ಸಂಘಟನೆ ನಮ್ಮೆಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಹೇಳ್ತಾ ಇದೀನಿ, ಹೋರಾಟ ಒಂದು ನಿರಂತರ ನಿಂತ ನೀರಲ್ಲ, ಅನ್ಯಾಯ ವಿರುದ್ಧ ಹೋರಾಟ ಇದ್ದೇ ಇರ್ತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ, ಸಮಾಜ ರಕ್ಷಣಾ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇರೋದು. ಇವತ್ತು ಏನ್ ವಿಶೇಷ ಅಂತ ಹೇಳಿದ್ರೆ, ಸಮಾಜ ರಕ್ಷಣೆ ಸಂಸ್ಥಾಪಕರಾದ ಹನುಮಂತರಾಜು KH ಅವರದ್ದು ಹುಟ್ಟುಹಬ್ಬದ ಪ್ರಯುಕ್ತ ಅವ್ರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುತ್ತಾ ಅವರಿಗೆ ಇದೇ ರೀತಿ ಹೆಚ್ಚಿನ ಕೆಲಸ ಮಾಡಕ್ಕೆ ತಾಯಿ ಚಾಮುಂಡೇಶ್ವರಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಇದ್ರ ಮುಖಾಂತರ ಕೇಳ್ಕೊತೀನಿ. ನಮಸ್ತೆ, ನನ್ನ ಹೆಸರು ಪರಶಿವ ಅಂತ. ಇವತ್ತು ಸಮಾಜ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಯುತರಾದಂತಹ ಹನುಮಂತರಾಜರವರ ಬರ್ತಡೇ ಇದೆ. ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಅಭಿವೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮುಖಾಂತರ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ, ಜೊತೆಗೆ ಅವರು ಹುಟ್ಟು ಹೋರಾಟಗಾರರು, ಜೊತೆ ಆತ್ಮೀಯ ಸ್ನೇಹಿತರು ಸಹ. ಅವರು ಈ ಸಮಾಜಮುಖಿ ಕೆಲಸನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರು ಏನಂದ್ರೆ ಸಮರಕ ಸಿದ್ಧ ಸ್ನೇಹಕ್ಕೂ ಬದ್ಧ ಏನಿದೆ ಆ ರೀತಿ ಅವರು ಮಾಡ್ತಾರೆ. ಅವ್ರಿಗೆ ಇನ್ನು ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಶ್ರೀ ಚಾಮುಂಡೇಶ್ವರಿ ಕೊಡ್ಲಿ ಅಂತ ಹೇಳಿ ಈ ಒಂದು ಮಾತಾಡಕ್ಕೆ ನಮ್ಮ ಹನುಮಂತರಾಜು ಅವರು ಸಮಾಜ ರಕ್ಷಣಾ ಸೇನೆಯ ಸಂಸ್ಥಾಪಕರಾದಂತಹ ಹನುಮಂತರಾಜು ಅವರಿಗೆ ಹುಟ್ಟುಹಬ್ಬದ 43ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಅಭಿವೃದ್ಧಿ ಬ್ಯಾಂಕಿನಲ್ಲಿ ಸಹ ಅವರು ಮೆಂಬರ್ ಆಗಿದ್ದಾರೆ. ಅವರಿಗೆ ನಮ್ಮ ಅಭಿವೃದ್ಧಿ ಬ್ಯಾಂಕಿನ ಕಡೆಯಿಂದ ಶುಭಾಶಯಗಳನ್ನ ಹೇಳ್ತೀನಿ. ಹಿಂಗೆ ಅವರು ಮುಂದೆ ತುಂಬಾ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇದೇ ರೀತಿ ಅವರಿಗೆ ಸಮಾಜ ಸೇವೆ ಮಾಡುವಂತ ಶಕ್ತಿಯನ್ನ ಚಾಮುಂಡೇಶ್ವರಿ ಕೊಡ್ಲಿ ಅಂತ ಹೇಳಿ ಅವ್ರಿಗೆ ಆಶಿಸ್ತಾ ನಾನು ಅವರಿಗೆ ಶುಭಾಶಯ. ಎಲ್ಲರಿಗೂ ನಮಸ್ಕಾರ. ಸಮಾಜ ರಕ್ಷಣಾ ಸೇನಾ ರಾಜ್ಯಾಧ್ಯಕ್ಷರಾದಂತಹ ಸಂಸ್ಥಾಪಕರಾದಂತಹ ಹನುಮಂತರಾಜು KH ಸರ್ ಅವರಿಗೆ ಅಭಿವೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳಕ್ಕೆ. ನಾನು ಸಮಾಜ ರಕ್ಷಣಾ ಗೌರವ ಅಧ್ಯಕ್ಷ, ಈ ನಮ್ಮ ರಾಜ್ಯ ಗೌರವ ಅಧ್ಯಕ್ಷರು ಇವತ್ತು ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ವಿಚಾರಕ್ಕೆ ಏನಂತ ಮುಂದಿನ ದಿನದಲ್ಲಿ ಅವನಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಆ ಚಾಮುಂಡಮ್ಮ
ಒಳ್ಳೆ ಹೋರಾಟಕ್ಕೆ ಬಲ ಕೊಡ್ಲಿ, ಶಕ್ತಿ ಕೊಡ್ಲಿ ಅಂತ ನಾವು ಈ ಸಿದ್ದರಾಮಯ್ಯ ಎಷ್ಟೊಂದು ಹೋರಾಟಗಳು ಮಾಡಿ ಅವರು ಹಿಂದುಳಿದ ಜನಗಳ ಇದರಲ್ಲಿ ಎಷ್ಟೊಂದು ಆಶ್ರಯ ಮಾಡಿ ಬಜೆಟ್ ಎಲ್ಲ ಮನ್ನಣೆ ಮಾಡಿ ಏನು ಮಾಡ್ರ ಅಷ್ಟು ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಕೊಡ್ಲಿ ಇವ್ರಿಗೆ ಹೋರಾಟದಲ್ಲಿ ಅನ್ನೋದು ಅವ್ರಿಗೆ ಆರೋಗ್ಯ ಕೊಡ್ಲಿ ಅಂತ ನನ್ನ ಮಾತನ್ನ ಮುಗಿಸ್ತಿದ್ರು.